ಎಸ್, ಇನ್ನೊಂದು ಪೊಲಿಟಿಕಲ್ ನ್ಯೂಸ್ ಏನಪ್ಪಾ ಅಂದ್ರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿಯೇ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ್ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಬಿಗ್ ಶಾಕ್ ಅನ್ನ ಕೊಟ್ಟಿವೆ ಕಾಂಗ್ರೆಸ್ ಪಕ್ಷಕ್ಕೆ. ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿಯೂ ಕೂಡ ಒಂದು ಬಿಗ್ ಶಾಕ್ ಎದುರಾಗಿದೆ. ಕೇವಲ ಒಂದೇ ಒಂದು ಸಂಸದ ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಇತ್ತು, ಅದು ಡಿ ಕೆ ಸುರೇಶ್ ಅವರು. ಈ ಚುನಾವಣೆಯಲ್ಲಿ 20ಕ್ಕೆ ಸಂಖ್ಯೆ ಏರಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿದ್ದಂತಹ ಪ್ರಮುಖ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿ ಸೇರಿದ್ದಾರೆ. ಈ ಬಾರಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿಯೂ ಕೂಡ ಸಂಕಷ್ಟ ಎದುರಾಗಿದೆ. ಅದೇ ರೀತಿ ದೇಶ ಮಟ್ಟದಲ್ಲಿಯೂ ಕೂಡ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಕೂಡ ಸರಿಸುಮಾರು 40ರ ಆಸುಪಾಸು ಲೋಕಸಭಾ ಕ್ಷೇತ್ರಗಳಿವೆ. ಆ ಒಂದು ರಾಜ್ಯದಲ್ಲಿಯೂ ಕೂಡ ಮಮತಾ ಬ್ಯಾನರ್ಜಿ ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ನಿನ್ನೆಷ್ಟೇ ಹೇಳಿದ್ದಾರೆ. ಇವಾಗ ಭಾರತ್ ಜೋಡೋ ನ್ಯಾಯ ಯಾತ್ರಾ ಪಶ್ಚಿಮ ಬಂಗಾಳಕ್ಕೆ ಕೂಡ ತಲುಪಿದೆ. ಆದ್ರೆ ಅದರಲ್ಲಿ ಯಾವುದೇ ತೃಣಮೂಲ್ ಕಾಂಗ್ರೆಸ್ನ ಸದಸ್ಯರು ಅದರಲ್ಲಿ ಭಾಗವಹಿಸ್ತಾರೆ. ಯಾಕಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ತೃಣಮೂಲ್ ಕಾಂಗ್ರೆಸ್ನವರು ಆ ಒಂದು ಯಾತ್ರೆಗೆ ಬಂದ್ರೆ ನಾವು ಬರಲ್ಲ. ತೃಣಮೂಲ್ ಕಾಂಗ್ರೆಸ್ನವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಮ್ಯುನಿಸ್ಟ್ ಪಾರ್ಟಿಯವರು ಬಂದ್ರೆ ನಾವು ಬರಲ್ಲ ಅಂತ. ಹಾಗಾಗಿ ಕಾಂಗ್ರೆಸ್ ಗೊಂದಲದಲ್ಲಿದೆ. ಮಮತಾ ಬ್ಯಾನರ್ಜಿ ಬೇಕೋ ಅಥವಾ ಕಮ್ಯುನಿಸ್ಟ್ ಬೇಕೋ? ಮಮತಾ ಬ್ಯಾನರ್ಜಿ ಬೇಕಾದ್ರೆ ಕಮ್ಯುನಿಸ್ಟ್ ಪಕ್ಷವನ್ನ ಬಿಟ್ಕೊಡ್ಬೇಕಾಗತ್ತೆ. ಇಲ್ಲ ಕಮ್ಯುನಿಸ್ಟ್ ಪಕ್ಷವನ್ನ ತನ್ನತ್ರ ಸೆಳೆದುಕೊಂಡ್ರೆ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ್ ಕಾಂಗ್ರೆಸ್ ಅನ್ನ ಬಿಟ್ಕೊಡ್ಬೇಕಾಗತ್ತೆ. ಹಾಗಾಗಿ ಬಹಳಷ್ಟು ಗೊಂದಲದಲ್ಲಿದೆ ಕಾಂಗ್ರೆಸ್ ಪಕ್ಷ. ಯಾಕಿಷ್ಟು ಗೊಂದಲ ಕಾಂಗ್ರೆಸ್ಗೆ? ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾದ್ರು, ಸಂಪೂರ್ಣವಾಗಿ ರಾಷ್ಟ್ರದ ಅಧ್ಯಕ್ಷರಾದ್ರು, ಪಕ್ಷವನ್ನ ಸಂಘಟನೆ ಮಾಡಿದ್ದೇವೆ, ಎಲ್ಲರನ್ನ ಒಗ್ಗೂಡಿಸಿದ್ದೇವೆ, ಆಮ್ ಆದ್ಮಿ ಅವರನ್ನ ಸೇರಿಸಿದ್ದೇವೆ, ನಿತೀಶ್ ಕುಮಾರ್ ಅವರನ್ನ ತಮ್ಮ ಕಡೆ ಕರ್ಕೊಂಡು ಬಂದಿದ್ದೇವೆ, ಮುಲಾಯಂ ಸಿಂಗ್ ಯಾದವ್ ಅವರನ್ನ ತಂದಿದ್ದೇವೆ, ಅಖಿಲೇಶ್ ಯಾದವ್ ಅವರನ್ನ ತಂದಿದ್ದೇವೆ, ಹೀಗೆ ಎಲ್ಲರನ್ನ ತಂದಿದ್ದೇವೆ. ಸಿಪಿಎಂ ನವರು ನಮ್ ಜೊತೆ ಇದ್ದಾರೆ, CPIM ನವರು ನಮ್ ಜೊತೆ ಇದ್ದಾರೆ, ಹೀಗೆಲ್ಲ ಹೇಳಿಕೆಗಳನ್ನ ಕಾಂಗ್ರೆಸ್ ಅವರು ನೀಡ್ತಿದ್ರು. ಆದ್ರೆ ಇವಾಗ ಒಬ್ರೊಬ್ರೆ ಆ ಒಂದು ಮೈತ್ರಿಕೂಟದಿಂದ ಹೊರ ನಡೀತಾ ಇದ್ದಾರೆ. INDIA ಈ ಮೈತ್ರಿಕೂಟ ಸ್ಪಷ್ಟತೆನೇ ಇಲ್ಲ ಈ ನಾಯಕರಿಗೆ. ಯಾರ ಪರವಾಗಿರ್ಬೇಕು, ಯಾರನ್ನ ತನ್ನ ಕಡೆ ಸೇರಿಸ್ಕೋಬೇಕು ಅನ್ನೋ ಸ್ಪಷ್ಟತೆ ಇಲ್ಲದೆ ಒಂದು ಮೈತ್ರಿಕೂಟವನ್ನ ಕಟ್ಟಿದ್ದಾರೆ. ಇವಾಗ ಅದರ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಆಮ್ ಆದ್ಮಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಭಗವಂತ ಮಾನ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಅರವಿಂದ್ ಕೇಜ್ರಿವಾಲ್ ನಮಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಯಾಕೆಂದ್ರೆ ಈ ಕಾಂಗ್ರೆಸ್ ಪಕ್ಷ ಯಾವೆಲ್ಲ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಆ ಒಂದು ರಾಜ್ಯದಲ್ಲಿ ಸಂಸದ ಸ್ಥಾನಕ್ಕೆ ನಿಂತ್ರೆ ಓಕೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಸರ್ಕಾರ ಇದೆ. ಆಮ್ ಆದ್ಮಿ ಸರ್ಕಾರ ಇರೋದ್ರಿಂದ ಸರಿ ಸುಮಾರು 5ರಿಂದ 6 ಸಂಸದರು ಅವರ ಪಕ್ಷದವರೇ ಆರಿಸಿ ಬರ್ತಾರೆ. ಆದ್ರೆ ಅಲ್ಲಿ ಕಾಂಗ್ರೆಸ್ಗೆ ಸ್ಥಾನಗಳು ಕೊಡಬೇಕು. ಅವ್ರು ಯಾಕೆ ಸುಮ್ಮನೆ ಕಾಂಗ್ರೆಸ್ಗಳಿಗೆ ಸ್ಥಾನ ಕೊಡ್ತಾರೆ? ಆದ್ರೆ ಕಾಂಗ್ರೆಸ್ನವರ ಲೆಕ್ಕಾಚಾರ ಏನು? ನಮ್ಮದು ಹಳೆಯ ಪಕ್ಷ, ದೇಶದ ಇತಿಹಾಸವೇ ಕಾಂಗ್ರೆಸ್ ಇತಿಹಾಸ, ನಮಗೆ ನೀವೆಲ್ಲ ಟಿಕೆಟ್ ಕೊಡಬೇಕು, ನಮಗೆ ಸಹಕರಿಸಬೇಕು, ನಾವು ನಿಮಗೆ ಬಾಸ್ ಅನ್ನೋ ರೀತಿಯಲ್ಲಿ ನಡ್ಕೋತಾ ಇದೆ ಕಾಂಗ್ರೆಸ್ ಸರ್ಕಾರ. ಆದ್ರೆ ಯಾವ ಪ್ರಾದೇಶಿಕ ಪಕ್ಷವು ತನ್ನ ಅಸ್ತಿತ್ವವನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ರಾಷ್ಟ್ರೀಯ ಪಕ್ಷಗಳನ್ನ ಬೇಸತ್ತು ಈ ಪಕ್ಷಗಳನ್ನ ಹುಟ್ಟು ಹಾಕಲಾಗಿದೆ. ಹಾಗಾಗಿ ಅವುಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಂಡ್ರೆ ಈ ರಾಷ್ಟ್ರೀಯ ಪಕ್ಷಗಳು ನಾಳೆ ಸ್ಥಳೀಯ ಜನರಿಗೆ ಬೆಲೆ ಕೊಡುವುದಿಲ್ಲ. ಹಾಗಾಗಿ ಸ್ಥಳೀಯ ಜನರು ಕೂಡ ಪ್ರಾದೇಶಿಕ ಪಕ್ಷಗಳ ಜೊತೆ ಯಾಕಿರ್ತಾರೆ? ಹಾಗಾಗಿ ಈ ಪ್ರಾದೇಶಿಕ ಪಕ್ಷಗಳು ಏಕಾಂಗಿಯಾಗಿರುವುದೇ ಸೂಕ್ತ. ಹಾಗಾಗಿ ಕಾಂಗ್ರೆಸ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ, ಮೈತ್ರಿಕೂಟ ಹೇಗೆ ಕಾಪಾಡಿಕೊಳ್ಬೇಕು ಅಂತ. ಹಾಗಾಗಿ ಕಾಂಗ್ರೆಸ್ ಏನ್ ಮಾಡುತ್ತೆ ಮುಂದಿನ ಲೆಕ್ಕಾಚಾರಗಳನ್ನ ಕಾದು ನೋಡೋಣ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪೊಲಿಟಿಕಲ್ ಪ್ರೈಮ್ ಟೈಮ್. ಮತ್ತೆ ನಾಳಿನ ಪೊಲಿಟಿಕಲ್ ಪ್ರೈಮ್ ಟೈಮ್ ನಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಈ ರೀತಿಯ ನಿರಂತರ ಸುದ್ದಿಗಳಿಗಾಗಿ ಕದಂಬ ನ್ಯೂಸ್ 24x7 ಚಾನಲ್ಗೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಫೇಸ್ಬುಕ್ ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ತೆ.